Very good evening, students. Today in my video, I'll be explaining to you about exports and imports of Karnataka, which is one of the topic in the 4th chapter, Industry and Tertiary Sector, in your optional paper, Karnataka Economy. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದ ರಫ್ತು ಮತ್ತು ಆಮದುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನಿಮ್ಮ ಕರ್ನಾಟಕ ಆರ್ಥಿಕತೆಯ 4ನೇ ಅಧ್ಯಾಯವಾಗಿರುವಂತಹ ಕೈಗಾರಿಕೆ ಮತ್ತು ತೃತೀಯ ವಲಯದಲ್ಲಿ ಬರುವಂತಹ ವಿಷಯ. ನನ್ನ ಕಳೆದ ವಿಡಿಯೋಗಳಲ್ಲಿ ನಾನು ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಕರ್ನಾಟಕದಲ್ಲಿನ ಶಕ್ತಿ ವಲಯ, ಸಾರಿಗೆ ವ್ಯವಸ್ಥೆ, ಸಂಪರ್ಕ ಸೇವೆಗಳು ಇವೆಲ್ಲದರ ಬಗ್ಗೆ ವಿಸ್ತಾರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕದ ರಫ್ತು ಮತ್ತು ಆಮದುಗಳ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾಪಾರ ಕೂಡ ಒಂದು ಮೂಲಭೂತವಾದ ಆರ್ಥಿಕ ಚಟುವಟಿಕೆಯಾಗಿದೆ. ವ್ಯಾಪಾರ ಇಲ್ಲದೆ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ವ್ಯಾಪಾರದಲ್ಲಿ ಸಾಮಾನ್ಯವಾಗಿ 2 ಪ್ರಕಾರಗಳನ್ನು ಕಾಣ್ತೀವಿ: ದೇಶೀಯ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ. ದೇಶೀಯ ವ್ಯಾಪಾರ ಬಹಳ ವರ್ಷಗಳಿಂದ, ಅಂದರೆ ಮನುಷ್ಯ ನಾಗರಿಕತೆಯನ್ನು ಪ್ರಾರಂಭ ಮಾಡಿದ ದಿನಗಳಿಂದಲೂ ಈ ವ್ಯಾಪಾರವನ್ನು ಮನುಷ್ಯ ಮಾಡ್ಕೊಂಡು ಬಂದಿದ್ದಾನೆ. ಆದರೆ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವ ಆರ್ಥಿಕತೆಯೂ ಸಂಪೂರ್ಣವಾಗಿ ಸ್ವಾವಲಂಬನೆಯನ್ನು ಹೊಂದಿಲ್ಲದೆ ಇರೋದರಿಂದ ವಿದೇಶಿ ವ್ಯಾಪಾರಕ್ಕೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ಮನ್ನಣೆ ಮತ್ತು ಪ್ರಾಮುಖ್ಯತೆ ದೊರಕಿದೆ. ಈ ವಿದೇಶಿ ವ್ಯಾಪಾರದಲ್ಲಿ 2 ರೀತಿಯ ವ್ಯಾಪಾರಗಳನ್ನು ಅಥವಾ 2 ರೀತಿಯ ವಿನಿಮಯಗಳನ್ನು ನಾವು ಕಾಣ್ತೀವಿ. ಒಂದು ಆಮದುಗಳು ಮತ್ತು ರಫ್ತುಗಳು. ಕರ್ನಾಟಕ ಆರ್ಥಿಕತೆಯ ಈ ಆಮದು ರಫ್ತುಗಳು ಹೇಗಿದೆ? ಕರ್ನಾಟಕ ವಿದೇಶಿ ವ್ಯಾಪಾರದಲ್ಲಿ ಎಷ್ಟು ಪಾತ್ರವನ್ನು ವಹಿಸ್ತಾ ಇದೆ? ಕರ್ನಾಟಕದ ವಿದೇಶಿ ವ್ಯಾಪಾರ ನೀತಿ ಯಾವ ರೀತಿ ಇದೆ? ಈ ಎಲ್ಲ ಅಂಶಗಳನ್ನು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. Dear students, in my previous videos I have explained to you in detail about the infrastructural facilities in Karnataka economy. You have already understood about the energy sector, transport system and communication services existing in Karnataka. Today in my video I will be explaining to you about the imports and exports of Karnataka. Trade is also a very important basic economic activity which is performed by the people in an economy. Without trade we cannot achieve economic development. There are usually 2 types of trade. One is the domestic or the national trade, and the other one is the international trade. Today, in today's modern world, since no economy is completely self-sufficient, international or foreign trade has gained a lot of importance. Hence, we have to study about the international trade of every economy. And in international trade or the foreign trade, there are 2 types of trades or exchanges taking place between the countries, namely the exports and imports. Exports and imports are one of the criteria to measure the economic development of a country. So today, let us understand a little in detail about Karnataka's foreign trade policy, its composition of exports and imports, etc. ನಮ್ಮ ಕರ್ನಾಟಕ ರಾಜ್ಯವು ಈ ಸಾಗರೋತ್ತರ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ಸುದೀರ್ಘವಾದ ಸಂಪ್ರದಾಯವನ್ನೇ ಹೊಂದಿದೆ. ಬಹಳ ವರ್ಷಗಳಿಂದ, ಶತಮಾನಗಳಿಂದ ಕರ್ನಾಟಕ ಈ ವ್ಯಾಪಾರದಲ್ಲಿ ತೊಡಗಿದೆ. ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಕರಾವಳಿ ಪ್ರದೇಶವೇ ಇದ್ದು ಅನೇಕ ಬಂದರುಗಳು ಅಭಿವೃದ್ಧಿ ಆಗಿರೋದ್ರಿಂದ ಈ ಸಾಗರೋತ್ತರ ವ್ಯಾಪಾರಕ್ಕೆ ಹೆಚ್ಚಿನ ಪ್ರಾತಿನಿಧ್ಯತೆ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಮ ವಾಯು ಸಾರಿಗೆಯೂ ಕೂಡ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಗಿರೋದ್ರಿಂದ ಈ ಸಾಗರ ಜಲ ಸಾರಿಗೆ ಮತ್ತು ವಾಯು ಸಾರಿಗೆ ಇವೆರಡನ್ನ ಬಳಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ಬಹಳ ಸಕ್ರಿಯವಾಗಿ ವಿದೇಶಿ ವ್ಯಾಪಾರದಲ್ಲಿ ತೊಡಗಿದೆ.
ನಮ್ಮ ಆರ್ಥಿಕತೆ, ನಮ್ಮ ರಾಜ್ಯದ ಆರ್ಥಿಕತೆ ಬಹಳ ತ್ವರಿತ ಗತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂತಹ ಆರ್ಥಿಕತೆ ಆಗಿರೋದ್ರಿಂದ ನಮ್ಮ ಆರ್ಥಿಕತೆಗೆ ಸಾಕಷ್ಟು ಆಮದುಗಳು ಬೇಕಾಗಿರೋದು. ಈ ಆಮದು ಮತ್ತು ರಫ್ತುವಿನ ವ್ಯಾಪಾರದಲ್ಲಿ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೊಸ ಆರ್ಥಿಕ ನೀತಿ ಜಾರಿಗೆ ಬಂದ ಮೇಲೆ 1990ರ ದಶಕದಿಂದ ಈಚೆಗೆ ನಮ್ಮ ರಾಜ್ಯ ಜ್ಞಾನ ಮತ್ತು ತಂತ್ರಜ್ಞಾನದ ಬಂಡವಾಳವಾಗಿ ಹೊರಹೊಮ್ಮಿದೆ. ಇಡೀ ದೇಶದಲ್ಲಿಯೇ ಜ್ಞಾನ ಮತ್ತು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ವಿಷಯಗಳಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡ ಕರ್ನಾಟಕ ಜಾಗತಿಕ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಒಂದು ಉತ್ತಮವಾದ ಹೆಸರನ್ನು ಮಾಡಿದೆ. ಕರ್ನಾಟಕ ಹ್ಯಾಸ್ ಅ ವೆರಿ ಲಾಂಗ್ ಟ್ರೆಡಿಷನ್ ಆರ್ ಹಿಸ್ಟ್ರಿ ಆಫ್ ಓವರ್ಸೀಸ್ ಟ್ರೇಡ್. ಸಿನ್ಸ್ Karnataka has a very long coastal region and many of the ports in Karnataka are quite developed, this overseas trade has been very popular in our state. Along with this water transport or the coastal sea water transport, since our air transport is also developed to a large extent, Karnataka is actively involved in international or foreign trade. Our state has made a rapid and spectacular growth with respect to foreign trade in recent years. Since Karnataka is a very fast, rapidly developing economy, it requires a lot of imports, and hence it is actively taking part in the imports and exports of varieties of goods and services. And in recent years, especially after the introduction of new economic policy in the country and in the state, that is after the decade of 1919, Karnataka has become a hub of knowledge, technology and information science in the entire country. It is said to be the capital of technology and software and knowledge in India. And in the same field, it has also made a name for itself in the global market. ಈಗ ನಾವು ಮೊದಲಿಗೆ ಕರ್ನಾಟಕದ ರಫ್ತುಗಳು ಏನೇನಿವೆ ಅನ್ನೋದನ್ನು ನೋಡೋಣ. ನಮ್ಮ ಕರ್ನಾಟಕದ ರಫ್ತುವಿನ ರಚನೆಯನ್ನು ಅಧ್ಯಯನ ಮಾಡಿದಾಗ ನಮಗೆ ಕಂಡುಬರುವಂತಹ ಎರಡು ಅಂಶಗಳು ಅಂದರೆ, ಮೊದಲನೇದಾಗಿ ನಮ್ಮ ರಾಜ್ಯವು ಕೃಷಿ ಸರಕುಗಳನ್ನು ಮತ್ತು ಕೈಗಾರಿಕಾ ಉತ್ಪನ್ನಗಳ ಎರಡನ್ನೂ ಕೂಡ ರಫ್ತು ಮಾಡ್ತಾ ಇದೆ. ಪ್ರಾರಂಭದ ಕೆಲವು ವರ್ಷಗಳಲ್ಲಿ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಂತಹ ಕೆಲವು ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಹೆಚ್ಚಾಗಿ ಕೃಷಿ ಸರಕುಗಳನ್ನು ಅಥವಾ ಸಾಂಪ್ರದಾಯಿಕ ಸರಕುಗಳನ್ನೇ ಹೆಚ್ಚಾಗಿ ರಫ್ತು ಮಾಡಿ ಕೈಗಾರಿಕಾ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ತಾ ಇದ್ದದ್ದನ್ನು ಕಾಣ್ತೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯ ಅಭಿವೃದ್ಧಿಯನ್ನು ಹೊಂದಿದಂತೆಲ್ಲ ಈ ರಫ್ತುವಿನ ಸಂರಚನೆಯಲ್ಲಿ ಆಗಿರುವ ಬದಲಾವಣೆ ತುಂಬ ಗಮನಾರ್ಹವಾದದ್ದು. ಕೃಷಿ ಅಥವಾ ಸಾಂಪ್ರದಾಯಿಕ ಸರಕುಗಳ ರಫ್ತು ಮುಂದುವರೆದಿದ್ದು, ಆದರೆ ಅದರ ಮೌಲ್ಯ ಒಟ್ಟು ರಫ್ತುವಿನಲ್ಲಿ ಕಡಿಮೆಯಾಗಿ ಕೈಗಾರಿಕಾ ರಫ್ತುಗಳ ಅಥವಾ ಕೈಗಾರಿಕಾ ಉತ್ಪನ್ನಗಳ ರಫ್ತುಗಳ ಪ್ರಮಾಣ ಮತ್ತು ಮೌಲ್ಯ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿರುವುದು ನಿಜವಾಗಿಯೂ ಕೂಡ ಒಂದು ಅಭಿವೃದ್ಧಿಯ ಸಂಕೇತವಾಗಿದೆ. ಈಗ ನಮ್ಮ ಕರ್ನಾಟಕ ರಾಜ್ಯ ರಫ್ತು ಮಾಡ್ತಾ ಇರುವಂತಹ ಮುಖ್ಯವಾದ ಸಾಂಪ್ರದಾಯಿಕ ಅಥವಾ ಕೃಷಿ ಸರಕುಗಳು ಯಾವ್ಯಾವು ಅಂತಂದರೆ, ರೇಷ್ಮೆ. ನಮ್ಮ ಕರ್ನಾಟಕ ರೇಷ್ಮೆಯ ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿರೋದ್ರಿಂದ ರೇಷ್ಮೆಯನ್ನು ಹೆಚ್ಚು ರಫ್ತು ಮಾಡ್ತಾ ಇದೆ. ಸ್ಯಾಂಡಲ್ ಎಣ್ಣೆ ಅಂದರೆ ಶ್ರೀಗಂಧದ ಎಣ್ಣೆ, ಶ್ರೀಗಂಧದ ನಾಡು ಅಂತ ಅನ್ನಿಸ್ಕೊಂಡಿರುವ ಕರ್ನಾಟಕದಿಂದ ಈ ಶ್ರೀಗಂಧದ ಮರದಿಂದ ಉತ್ಪನ್ನ ಮಾಡಿರುವಂತಹ ಈ ಶ್ರೀಗಂಧದ ಎಣ್ಣೆಯನ್ನು ಹೆಚ್ಚಾಗಿ ರಫ್ತು ಮಾಡ್ತಾ ಇದೆ. ಜೊತೆಗೆ ಕರಕುಶಲ ವಸ್ತುಗಳು ವಿದೇಶಿ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆಯಲ್ಲಿದೆ. ಕಾಫಿ, ಇಡೀ ದೇಶದಲ್ಲಿಯೇ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಕರ್ನಾಟಕದ ಮತ್ತೊಂದು ಸಾಂಪ್ರದಾಯಿಕ ರಫ್ತು ಅಂತಂದರೆ ಕಾಫಿ. ಗೋಡಂಬಿ, ಸಮುದ್ರ ಉತ್ಪನ್ನಗಳು, ಮಸಾಲೆಗಳು, ಉಣ್ಣೆ, ಚರ್ಮ ಉತ್ಪನ್ನಗಳು, ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು, ಹೂವುಗಳು, ಹಣ್ಣುಗಳು. ಹೂವುಗಳಂತೂ ತೋಟಗಾರಿಕೆ ಬಹಳಷ್ಟು ಅಭಿವೃದ್ಧಿಗೊಂಡು ಅನೇಕ ಅಲಂಕಾರಿಕ ಹೂವುಗಳನ್ನು ನಮ್ಮ ಕರ್ನಾಟಕ ರಾಜ್ಯ ರಫ್ತು ಮಾಡ್ತಾ ಇದೆ.
ಹಾಗೆ ಹಣ್ಣುಗಳಲ್ಲೂ ಕೂಡ ಹಣ್ಣುಗಳ ರಾಜನಾದ ಮಾವಿನ ಹಣ್ಣಿನಂತೂ ವಿದೇಶದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಹಾಗೆ ವಿವಿಧ ರೀತಿಯ ಆಭರಣಗಳು, ರತ್ನಗಳು, ಕಬ್ಬಿಣದ ಅದಿರು, ಖನಿಜಗಳು ಇತ್ಯಾದಿ ನಮ್ಮ ರಾಜ್ಯದಿಂದ ರಫ್ತಾಗ್ತಾ ಇರುವಂತಹ ಮುಖ್ಯವಾದ ಸಾಂಪ್ರದಾಯಿಕ ರಫ್ತುಗಳಾಗಿವೆ. ಇನ್ನು ಸಾಂಪ್ರದಾಯಿಕವಲ್ಲದ ಅಂದರೆ ಕೈಗಾರಿಕಾ ಉತ್ಪನ್ನಗಳ ರಫ್ತುಗಳು ಎಂತಂದರೆ ಮುಖ್ಯವಾಗಿ ವಿದ್ಯುತ್ ಸರಕುಗಳು, ಸಾಫ್ಟ್ವೇರ್ ಅಂದರೆ ತಂತ್ರಾಂಶ, ಇದು ಸೇವೆಗಳಲ್ಲಿ ಬರುವಂಥದ್ದು, ಸಿದ್ಧ ಉಡುಪುಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ಇಂಜಿನಿಯರಿಂಗ್ ವಸ್ತುಗಳು. ಕೈಗಾರಿಕೆಯಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕದಿಂದ ಇಂಜಿನಿಯರಿಂಗ್ ವಸ್ತುಗಳು ಕೂಡ ಸಾಕಷ್ಟು ರಫ್ತಾಗ್ತಾ ಇದೆ, ರಾಸಾಯನಿಕ ಉತ್ಪನ್ನಗಳು ಇತ್ಯಾದಿ. ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸೇವೆಗಳು ಮತ್ತು ಉತ್ಪನ್ನಗಳು ನಮ್ಮ ರಾಜ್ಯದ ಒಟ್ಟು ರಫ್ತುವಿನಲ್ಲಿ 25% ಪಾಲನ್ನು ಪಡೆದಿದೆ. ಅಂದರೆ ನಮ್ಮ ರಾಜ್ಯ ರಫ್ತು ಮಾಡುತ್ತಾ ಇರುವಂತಹ ಒಟ್ಟು ಪ್ರಮಾಣದಲ್ಲಿ 1/4 ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಸೇವೆ ಮತ್ತು ಉತ್ಪನ್ನಗಳಾಗಿರೋದು ಇನ್ನೊಂದು ಹೆಗ್ಗಳಿಕೆಯ ವಿಷಯ. ಇನ್ನು ಭಾರತದಲ್ಲಿ ಒಟ್ಟು ರಫ್ತುಗಳಲ್ಲಿ ಕರ್ನಾಟಕದ ಪಾಲು ಸುಮಾರು 13-15% ಇರೋದು ಕಂಡುಬರ್ತಾ ಇದೆ. Dear students, now let us understand about the exports of Karnataka. When we study about the composition of exports of Karnataka, we find two important features. Firstly, our Karnataka state is exporting both agricultural commodities and industrial products. Secondly, initially, after a few years of independence, Karnataka was exporting more of agricultural commodities, that is said to be as traditional commodities, and was importing industrial products. But from recent years, especially after the new economic policy was launched and liberalization took place, the structure of Karnataka's exports has undergone a major change. Agricultural commodities continue to be our main items of exports, but the share of the value or the share of agricultural commodities among our exports has decreased, and the value of industrial products being exported is gradually increasing. Now let us understand which are the main traditional or the agricultural commodities which are exported from Karnataka. The first one is the silk. Since Karnataka is in the topmost position in silk production, the silk from Karnataka is much in demand in foreign market. And sandal oil, Karnataka is known as the land of sandalwood, and the oil extracted from it is also in demand in the international market. Handicrafts, coffee, Karnataka is in the top position in growing coffee in the country. Cashews, sea products, spices, wool, leather products, processed food products, flowers, especially the decorative flowers. The horticulture activity has gained lot of importance in Karnataka, and hence flowers, fruits are getting exported in a larger extent, and it has become one of the main occupation and business in Karnataka. And the other ones are the jewelry, gems, iron ore, minerals, etc. Now coming to the main non-traditional or the industrial products exported from Karnataka are the electrical goods, software. So software comes under services. Karnataka is the hub of software, especially the capital of Karnataka, Bengaluru, is called as the Silicon City of India, and hence software is exported in large from the state. Ready-made garments, petroleum products, engineering goods, chemical products, etc. It is a matter of proudness to note that information technology related services and products constitute 25% of our state exports. So nearly 25% of the exports from Karnataka relates to information technology services. And coming to Karnataka's share in India's total exports,
stands between 13% to 15%. ಈಗ ಕರ್ನಾಟಕದ ಆಮದುಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಆರ್ಥಿಕತೆ ಆಗಿರೋದ್ರಿಂದ ಆಮದುಗಳಿಗೆ ಮಹತ್ವದ ಸ್ಥಾನ ಇದೆ. ನಮ್ಮ ರಾಜ್ಯ ಆಮದು ಮಾಡಿಕೊಳ್ತಾ ಇರುವಂತಹ ಪ್ರಮುಖವಾದ ವಸ್ತುಗಳು ಅಂದರೆ ಪೆಟ್ರೋಲ್, ತೈಲ, ಗ್ರೀಸ್, ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕಗಳು, ತಯಾರಿಸಿದಂತಹ ಲೋಹಗಳು, ವಿದ್ಯುತ್ ಯಂತ್ರೋಪಕರಣಗಳು, ವೈದ್ಯಕೀಯ ಉಪಕರಣಗಳು, ಔಷಧಿಗಳು, ಸಾರಿಗೆ ಉಪಕರಣಗಳು ಇತ್ಯಾದಿ. ಇವನ್ನೆಲ್ಲ ಗಮನಿಸಿದಾಗ ಇದು ಒಂದು ರೀತಿ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಬೇಕಾಗಿರುವಂತಹ ವಸ್ತುಗಳೇ ಆಗಿವೆ. Now let us understand about the imports of Karnataka. Since Karnataka is a fast developing economy, imports occupy a very important, significant place in the foreign trade of Karnataka. The main items imported are petrol, oil, grease, chemical fertilizers, chemicals, manufactured metals, electrical machineries, medical equipments, medicines, transport equipments, etc. ಈಗ ನಮ್ಮ ಕರ್ನಾಟಕದ ವಿದೇಶಿ ವ್ಯಾಪಾರ ನೀತಿಯ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ದೇಶ ಅಥವಾ ರಾಜ್ಯದ ವಿದೇಶಿ ವ್ಯಾಪಾರ ನೀತಿ ಎರಡು ಭಾಗಗಳನ್ನು ಒಳಗೊಂಡಿರುತ್ತೆ. ಒಂದು ಆಮದು ನೀತಿ, ಮತ್ತೊಂದು ರಫ್ತು ನೀತಿ. ಈಗ ನಮ್ಮ ಕರ್ನಾಟಕ ರಾಜ್ಯದ ಆಮದು ನೀತಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಕರ್ನಾಟಕದ ಆಮದು ನೀತಿ ನಮ್ಮ ಭಾರತ ಸರ್ಕಾರದ ಆಮದು ನೀತಿಗೆ ಹೊಂದಾಣಿಕೆ ಆಗುವ ರೀತಿಯಲ್ಲೇ ಇದೆ. ಭಾರತದ ಆಮದು ನೀತಿಯನ್ನೇ ಗರಿಷ್ಠ ಪ್ರಮಾಣದಲ್ಲಿ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಪಾಲಿಸ್ತಾ ಬಂದಿದೆ. ನಮ್ಮ ರಾಜ್ಯದ ಆಮದು ನೀತಿಯ ಪ್ರಮುಖ ಲಕ್ಷಣಗಳು ಅಂದರೆ ವಿದೇಶಿ ವಿನಿಮಯವನ್ನು ಸಂರಕ್ಷಿಸಲು ಆಮದುಗಳನ್ನು ಕಡಿಮೆಗೊಳಿಸೋದು. ನಮ್ಮಂತಹ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂತಹ ದೇಶ ಮತ್ತು ರಾಜ್ಯಗಳಿಗೆ ವಿದೇಶಿ ವಿನಿಮಯ ಬಹಳ ಪ್ರಮುಖ ಮತ್ತು ಅಮೂಲ್ಯವಾದದ್ದು. ಈ ವಿದೇಶಿ ವಿನಿಮಯದಿಂದ ಮಾತ್ರ ನಾವು ನಮ್ಮ ಆಮದುಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಈ ವಿದೇಶಿ ವಿನಿಮಯವನ್ನು ಆದಷ್ಟು ರಕ್ಷಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು. ಅನವಶ್ಯಕವಾಗಿ ಆಮದುಗಳನ್ನು ಮಾಡ್ತಾ ಹೋದರೆ ವಿದೇಶಿ ವಿನಿಮಯ ಬಹಳ ಬೇಗ ಖರ್ಚಾಗಿ ಹೋಗುತ್ತೆ. ವಿದೇಶಿ ವಿನಿಮಯವನ್ನು ಗಳಿಸೋದಕ್ಕೆ ಇರುವಂತಹ ಉತ್ತಮ ಮಾರ್ಗ ಅಂದರೆ ರಫ್ತುಗಳು ಮತ್ತು ವಿದೇಶಿ ನೇರ ಬಂಡವಾಳ ಹೂಡಿಕೆಗಳು. ಹಾಗಾಗಿ ವಿದೇಶಿ ವಿನಿಮಯವನ್ನು ರಕ್ಷಿಸುವ ಸಲುವಾಗಿ ಆಮದು ನೀತಿನಲ್ಲಿ ಆಮದುಗಳನ್ನು ಕಡಿತಗೊಳಿಸುವಂತಹ ನೀತಿಯನ್ನು ಸರ್ಕಾರ ಕೈಗೊಂಡಿದೆ. ಎರಡನೇದಾಗಿ ಆಮದು ಪರ್ಯಾಯ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಆ ಮೂಲಕ ಆಮದುಗಳನ್ನು ಕಡಿಮೆ ಮಾಡುವುದು. ಅಂದರೆ ಆಮದು ಮಾಡಿಕೊಳ್ಳುವಂತಹ ಸರಕುಗಳನ್ನು ದೇಶೀಯವಾಗಿ ತಯಾರಿಸೋದಕ್ಕೆ ಆಮದು ಬದಲಿ ಕೈಗಾರಿಕೆಗಳನ್ನು ನಮ್ಮ ದೇಶದಲ್ಲೇ ಅಭಿವೃದ್ಧಿಪಡಿಸಿ ಆ ಮೂಲಕ ಆಮದುಗಳನ್ನು ಕಡಿಮೆ ಮಾಡುವಂತಹ ಇನ್ನೊಂದು ಲಕ್ಷಣ. ಮೂರನೇದಾಗಿ ಕೈಗಾರೀಕರಣಕ್ಕೆ ಸಹಾಯಕವಾಗುವ ಸರಕುಗಳನ್ನು ಮಾತ್ರ ಆಮದು ಮಾಡಿಕೊಳ್ಳುವುದು ಮತ್ತು ಸ್ಥಳೀಯವಾಗಿ ಉತ್ಪಾದಿಸಬಹುದಾದ ಸರಕುಗಳ ಆಮದುಗಳನ್ನು ನಿಲ್ಲಿಸುವುದು. ಕೈಗಾರಿಕಾ ದೃಷ್ಟಿಯಿಂದ ಕೈಗಾರಿಕೆಗೆ ಪೂರಕವಾಗಿ ಸಹಾಯ ಮಾಡುವಂತಹ ಸರಕುಗಳನ್ನು ಮಾತ್ರ ಹೆಚ್ಚಾಗಿ ಆಮದು ಮಾಡಿಕೊಳ್ಳೋದು, ಯಾಕೆಂದರೆ ಅವೆಲ್ಲ ಅತ್ಯವಶ್ಯಕ ಸರಕುಗಳಾಗಿರೋದ್ರಿಂದ. ಮತ್ತು ನಾವು ಸ್ಥಳೀಯವಾಗಿ ಏನೇನೆಲ್ಲ ಉತ್ಪಾದಿಸ್ಬೋದೋ ಅಂಥದ್ದನ್ನೆಲ್ಲ ಇಲ್ಲೇ ಉತ್ಪಾದಿಸಿ ಅವುಗಳ ಆಮದುಗಳನ್ನು ನಿಲ್ಲಿಸುವುದು ನಮ್ಮ ಆಮದು ನೀತಿಯ ಮತ್ತೊಂದು ಕ್ರಮ. ಇನ್ನೊಂದು ಅಂದರೆ ರಫ್ತುಗಳನ್ನು ಉತ್ತೇಜಿಸುವ ಮೂಲಕ ಮತ್ತು ಆಮದುವನ್ನು ನಿಯಂತ್ರಿಸುವ ಮೂಲಕ ಪಾವತಿಗಳ ಸಮತೋಲನ ರಚನೆಯನ್ನು ಬದಲಾಯಿಸಿಕೊಳ್ಳೋದು. ಒಂದು ಕಡೆ ಆಮದುಗಳನ್ನು ನಿಯಂತ್ರಿಸುತ್ತಾ ಹೋದರೆ ಮತ್ತೊಂದು ಕಡೆ ರಫ್ತುಗಳನ್ನು ಉತ್ತೇಜಿಸ್ತಾ ಹೋದಂತೆ ಪಾವತಿಗಳ ಅಸಮತೋಲನ ರಚನೆ ಏನಿದೆ ಅದನ್ನು ಬದಲಾಯಿಸಿಕೊಳ್ಳೋದು. ಪಾವತಿ ಶಿಲ್ಕು ಅಂತಂದರೆ ನಮ್ಮ ದೇಶ ಒಂದು ವರ್ಷದ ಅವಧಿಯಲ್ಲಿ ಮಾಡುವಂತಹ ರಫ್ತು ಮತ್ತು ಆಮದುಗಳ ಮೌಲ್ಯವನ್ನು ತೋರಿಸುವಂತಹ ಒಂದು ಪಟ್ಟಿ. ರಫ್ತುಗಳನ್ನು ಮಾಡಿದಾಗ ನಮಗೆ ರಶೀತಿಗಳು ಲಭ್ಯವಾಗುತ್ತೆ. ಹಾಗೆ ಆಮದುಗಳನ್ನು ಮಾಡಿಕೊಂಡಾಗ ಪಾವತಿಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಒಂದು ದೇಶದ ಒಂದು ವರ್ಷದಲ್ಲಿನ ರಶೀದಿಗಳು ಮತ್ತು ಪಾವತಿಗಳ ವಿವರವನ್ನು ತೋರಿಸುವಂತಹ ಪಟ್ಟಿ.
ನಮ್ಮ ದೇಶದ ಅಥವಾ ರಾಜ್ಯದ ಪಾವತಿ ಶಿಲ್ಕಿನಲ್ಲಿ ಪಾವತಿಗಳು ಯಾವಾಗಲೂ ರಶೀದಿಗಳಿಂದ ಹೆಚ್ಚಾಗಿ ಕಂಡುಬಂದು ನಾವು ಅನಾನುಕೂಲಕರ ಪಾವತಿ ಶಿಲ್ಕನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಇದನ್ನು ಬದಲಾಯಿಸಿ ಅನುಕೂಲಕರ ಪಾವತಿ ಶಿಲ್ಕನ್ನು ಹೊಂದಬೇಕು ಅಂದರೆ ರಶೀದಿಗಳು ಹೆಚ್ಚಾಗಬೇಕು, ಪಾವತಿಗಳು ಕಡಿಮೆಯಾಗಬೇಕು ಅಂದರೆ ರಫ್ತುಗಳನ್ನು ಉತ್ತೇಜಿಸಿ ಆಮದುಗಳನ್ನು ನಿಯಂತ್ರಿಸುವಂತಹ ಕ್ರಮವನ್ನು ಅನುಸರಿಸುವಂಥದ್ದು. Now let us understand about the import policy of Karnataka. Import policy is one of the policies in the foreign trade policies of Karnataka. Every economy has its own foreign trade policy. And in foreign trade policy, we will have two types of policy. One is the import policy and the other one is the export policy. Now let us understand about the import policy of Karnataka. This has always been in line with and in coordination with the import policy of India. Now coming to the important features of measures of import policy of Karnataka are minimizing imports in order to conserve the foreign exchange. Foreign exchange is very precious in modern days and it is very much essential and required to make imports. And the best way of earning this foreign exchange is through exports or foreign direct investment. So it becomes very difficult to earn foreign exchange and hence we have to conserve it for our very, very essential imports. So in order to conserve foreign exchange, we have to minimize all unnecessary imports. If we go on importing unnecessarily, our foreign exchange reserves will be over very soon and we will not be left with money or foreign exchange to import essential commodities. Hence, imports have to be curtailed or minimized. Secondly, developing import substitution industries and thereby reducing imports. Import substitution industries are those industries which manufacture products which were hitherto imported from other countries. So the industries which manufacture the imported goods indigenously are called as import substitution industries. Developing these industries and thereby reducing imports is the another measure of our import policy. Thirdly, importing only goods helpful for industrialization and stopping the import of goods which can be manufactured indigenously. So our import policy aims at not completely stopping the imports, but we'll continue to import only those goods which are helpful for industrialization, which are very essential, which are very much required for our industrial development, but stop the import of goods which can be manufactured within our country. Lastly, change the structure of balance of payment by promoting exports and controlling imports. Balance of payment is a statement of a country's values of imports and exports during a period of a year. Whenever we export, we receive receipts. Whenever we import, we have to make payments. So balance of payment is a statement which shows about our various receipts and payments of an economy during a period of 1 year. So in our country and in Karnataka, our receipts are very less and payments are more and hence we are facing an unfavorable balance of payment situation. So if this unfavorable balance has to be changed to a favorable balance of payment situation, our receipts have to be increased and payments have to be decreased. For this, we have to increase our exports and control our imports. So this is about the import policy of Karnataka. ಈಗ ನಾವು ಕರ್ನಾಟಕದ ರಫ್ತು ನೀತಿಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ರಾಜ್ಯದ ರಫ್ತು ನೀತಿಯ ಪ್ರಮುಖ ಲಕ್ಷಣಗಳೆಂದರೆ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಕಚ್ಚಾ ವಸ್ತುಗಳನ್ನು ಪೂರೈಸೋದು. ರಫ್ತುಗಳನ್ನು ಮಾಡುವಂತಹ ಸರಕುಗಳನ್ನು ತಯಾರು ಮಾಡುವಂತಹ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡುವುದು. ರಫ್ತು ಗಳಿಕೆಗೆ ತೆರಿಗೆ ರಿಯಾಯಿತಿಯನ್ನು ಕೊಡುವುದು. ಅಂದರೆ
ರಫ್ತುಗಳನ್ನು ಹೆಚ್ಚು ಹೆಚ್ಚು ಉತ್ತೇಜಿಸೋದಕ್ಕೆ ಪ್ರೋತ್ಸಾಹಿಸೋ ಸಲುವಾಗಿ ರಫ್ತುಗಳನ್ನು ಮಾಡಿ ಗಳಿಸಿದಂತಹ ಆದಾಯಕ್ಕೆ ತೆರಿಗೆ ರಿಯಾಯಿತಿಯನ್ನು ನೀಡುವಂಥದ್ದು. ಮೂರನೇದು, ರಫ್ತು ಸರಕುಗಳ ಉತ್ಪಾದನೆಗೆ ಸಹಾಯ ಮಾಡುವ ಆಮದುಗಳಿಗೆ ರಿಯಾಯಿತಿ ನೀಡುವುದು. ರಫ್ತು ಸರಕುಗಳ ಉತ್ಪಾದನೆಯನ್ನು ಮಾಡುವಂತಹ ಕೈಗಾರಿಕೆಗಳು ಕೆಲವೊಂದು ಯಂತ್ರೋಪಕರಣಗಳನ್ನಾಗಲಿ, ಕಚ್ಚಾ ವಸ್ತುಗಳನ್ನಾಗಲಿ, ತಂತ್ರಜ್ಞಾನಗಳನ್ನಾಗಲಿ ಆಮದು ಮಾಡ್ಕೋಬೇಕಾಗತ್ತೆ. ಆ ರೀತಿ ರಫ್ತು ಮಾಡುವಂತಹ ಸರಕುಗಳ ಉತ್ಪಾದನೆಗೆ ಮಾಡಿಕೊಳ್ಳುವಂತಹ ಆಮದುಗಳಿಗೆ ರಿಯಾಯಿತಿಯನ್ನು ನೀಡೋದು ಇನ್ನೊಂದು ನೀತಿಯ ಒಂದು ಪ್ರಮುಖ ಕ್ರಮ. ಮುಂದಿನದ್ದು, ವಿಶೇಷ ಆರ್ಥಿಕ ವಲಯಗಳ ಸ್ಥಾಪನೆ. ಕರ್ನಾಟಕಾದ್ಯಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತಹ ವಿಶೇಷವಾದ ಆರ್ಥಿಕ ವಲಯಗಳನ್ನು ಗುರುತಿಸಿ ಅದನ್ನು ಸ್ಥಾಪಿಸಿ ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸೋದು ರಫ್ತು ನೀತಿಯ ಇನ್ನೊಂದು ಪ್ರಮುಖ ಲಕ್ಷಣ. ಇಂತಹ ಆರ್ಥಿಕ ವಲಯದಲ್ಲಿ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಸ್ಥಳಾವಕಾಶಗಳನ್ನು ಮಾಡಿಕೊಟ್ಟು ಅವುಗಳಿಗೆ ಪೂರಕವಾಗಿ ಬೇಕಾಗಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈ ವಲಯಗಳಲ್ಲಿ ನಿರ್ಮಾಣ ಮಾಡುವಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ. ಮುಂದಿನದ್ದು, ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಇತರೆ ಕ್ಷೇತ್ರಗಳಲ್ಲಿ ಉದ್ಯೋಗ ಆಧಾರಿತ ಕ್ರಮಗಳನ್ನು ಜಾರಿಗೊಳಿಸುವುದು. ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಇತರೆ ಕ್ಷೇತ್ರಗಳಲ್ಲಿ ಉದ್ಯೋಗ ಆಧಾರಿತ ಕ್ರಮಗಳನ್ನು ಜಾರಿಗೆಗೊಳಿಸೋದು ನಮ್ಮ ರಫ್ತು ನೀತಿಯ ಇನ್ನೊಂದು ಲಕ್ಷಣ. ಮುಂದಿನದು, ತಂತ್ರಜ್ಞಾನ ಆಧಾರಿತ ಕ್ರಮಗಳು. ಅಂದರೆ ಈ ರಫ್ತು ಸರಕುಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇರೆ ದೇಶಗಳ ಸರಕುಗಳೊಡನೆ ಸ್ಪರ್ಧಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಇವರಿಗೆ ಕೆಲವೊಂದು ತಂತ್ರಜ್ಞಾನದ ಸಹಾಯವನ್ನು ಮಾಡೋದು, ಇಂಧನವನ್ನು ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡುವಂಥದ್ದು, ಆಮೇಲೆ ಮಾರುಕಟ್ಟೆ ಮಾಹಿತಿಗಳನ್ನು ಒದಗಿಸುವುದು, ಮಾಹಿತಿಗೆ ಜೊತೆಗೆ ಮಾರುಕಟ್ಟೆ ವಿಸ್ತರಣೆ, ಅಂದರೆ ರಫ್ತು ಮಾರುಕಟ್ಟೆಯನ್ನು ವಿಸ್ತರಿಸಲು ಸರ್ಕಾರ ಸಹಾಯವನ್ನು ಮಾಡುವಂಥದ್ದು. ಇವೆಲ್ಲ ಕ್ರಮಗಳನ್ನು ರಫ್ತು ನೀತಿಯಲ್ಲಿ ಕೈಗೊಳ್ಳಲಾಗುತ್ತೆ. ಮುಂದಿನದು, ರಫ್ತು ಪ್ರಚಾರ ಕಾರ್ಯಕ್ರಮಗಳು. ಕರ್ನಾಟಕವು ಕೂಡ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಆಂಧ್ರ ಪ್ರದೇಶ ಈ ರಾಜ್ಯಗಳ ತರಹನೇ ತನ್ನ ರಾಜ್ಯದಲ್ಲಿಯೂ ಕೂಡ ರಫ್ತು ವೃದ್ಧಿಯ ಕ್ರಮಗಳನ್ನು ಈ ನೀತಿಯ ಮೂಲಕ ವಿನ್ಯಾಸಗೊಳಿಸಿದೆ. ಅಂದರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಬರುವಂತಹ ಅಂಶಗಳೆಂದರೆ ರಫ್ತುಗಳ ಬಗ್ಗೆ ಉತ್ಪಾದಕರಲ್ಲಿ ಹೆಚ್ಚು ಹೆಚ್ಚು ಅರಿವನ್ನು ಮೂಡಿಸೋದು, ಆಮೇಲೆ ಅವರಿಗೆ ರಫ್ತುವಿನ ವ್ಯಾಪಾರಕ್ಕಾಗಿ, ಉತ್ಪಾದನೆಗಾಗಿ ಒಂದು ಸೀಮಿತ ಅವಧಿಯ ತರಬೇತಿಗಳನ್ನು ನೀಡೋದು, ರಫ್ತುಗಳಿಗೆ ಸಂಬಂಧಿಸಿದಂತೆ ವಿಶೇಷವಾದ ಸಮಾವೇಶಗಳನ್ನು, ಕಾರ್ಯಾಗಾರಗಳನ್ನು, ಗೋಷ್ಠಿಗಳನ್ನು ಆಯೋಜಿಸುವುದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೊಳ್ಳುವವರ ಮತ್ತು ಮಾರುವವರ ಭೇಟಿಯನ್ನು ಮಾಡಿಸೋದು, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರದರ್ಶನಗಳನ್ನು ಏರ್ಪಡಿಸಿ ಬೇರೆ ದೇಶಗಳ ಕೈಗಾರಿಕೋದ್ಯಮಗಳು ಮತ್ತು ನಮ್ಮ ದೇಶದ ಕೈಗಾರಿಕೋದ್ಯಮಿಗಳು ಅದರಲ್ಲಿ ಭಾಗವಹಿಸುವಂತೆ ಮಾಡೋದು, ಆಮೇಲೆ ಕರ್ನಾಟಕದಿಂದ ಅನೇಕ ನಿಯೋಗಗಳನ್ನು ಹೊರದೇಶಕ್ಕೆ ಹೋಗಿ ಅಲ್ಲಿಯ ವ್ಯಾಪಾರ ಸ್ಥಿತಿಗತಿಗಳು, ಮಾರುಕಟ್ಟೆ ಬೇಡಿಕೆ ಇವುಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡೋದು ಈ ರಫ್ತು ಪ್ರಚಾರ ಕಾರ್ಯಕ್ರಮಗಳ ಭಾಗಗಳು. ಕೊನೆಯದಾಗಿ ಕರ್ನಾಟಕವನ್ನು ಹೂಡಿಕೆಯ ಗಮ್ಯ ಸ್ಥಾನವನ್ನಾಗಿ ಮಾಡೋದು. ಅಂದರೆ ಹೆಚ್ಚು ಹೆಚ್ಚು ವಿದೇಶಿ ಹೂಡಿಕೆದಾರರು ನಮ್ಮ ಕರ್ನಾಟಕದಲ್ಲಿ ಹೂಡಿಕೆಯನ್ನು ಮಾಡುವ ಹಾಗೆ ಅವರನ್ನು ಆಕರ್ಷಿಸೋದಕ್ಕೆ ಬೇಕಾಗಿರುವ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ಈ ಒಂದು ಈ ಒಂದು ನೀತಿಯ ಮತ್ತೊಂದು ಕ್ರಮ. ಅವರಿಗೆ ಬೇಕಾಗಿರುವಂತಹ, ಅವರನ್ನು ಆಕರ್ಷಿಸಬಹುದಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದು, ಆಮೇಲೆ ಆಡಳಿತ ಮತ್ತು ಪ್ರಕ್ರಿಯೆಗಳಲ್ಲಿ ಆಗಬಹುದಾದ ವಿಳಂಬಗಳನ್ನು ತಡೆಯೋದು ಮತ್ತು ಆ ಹೂಡಿಕೆಗೆ ಬೇಕಾಗಿರುವಂತಹ ಅಥವಾ ಆಕರ್ಷಿಸಬಹುದಾದಂತಹ ಕೈಗಾರಿಕೆಗಳ ಸ್ಥಾಪನೆಯನ್ನು ರಾಜ್ಯದ ವಿವಿಧೆಡೆ ಮಾಡೋದು, ಇದೆಲ್ಲವೂ ಕೂಡ ಈ ನೀತಿಯ ಪ್ರಮುಖ ಅಂಶಗಳಾಗಿವೆ. Now let us understand about the export policy of Karnataka. Like India, Karnataka is also concentrating on increasing its exports every year.
For this purpose, Karnataka has its own distinctive export policy in coordination with the export policy of India. The important features of or measures of Karnataka's export policy include supplying more raw materials to export oriented industries. So, recognizing the export oriented industries and supplying more raw materials or giving them priority with respect to raw materials. Giving tax concessions on export earnings. So, whatever income is earned from export, giving tax concession on that is another measure. Giving concession on imports helping the production of export commodities. Many a times exporting industries may have to import certain raw materials, technology or machineries which are required to produce the exportable commodities. So, giving concession on such imports is another measure in our export policy. Nextly, setting up of special economic zones. Special economic zones will be recognized, it will be set up and developed in all respects with respect to infrastructural facilities. So, all facilities will be provided up to international standards and so that export oriented industries can function smoothly and profitably in these economic zones. Nextly, implementing employment oriented measures in agriculture, small scale industries and other sectors. Nextly, technology oriented measures. So, technology oriented measures of our export policy include providing all types of technical support and know-how and guidance to export oriented industries. Supplying all necessary raw materials, equipments or fuel at a concessional rate and helping them to get all type of international market information and also helping in expansion of international markets. The next one is the export promotion programs. Like Tamil Nadu, Andhra Pradesh, Maharashtra and Gujarat, Karnataka has also introduced certain export promotion programs such as creating awareness among the industrialists regarding exports, giving them short-term training regarding exports, and organizing seminars, conferences and workshops regarding exports, making arrangements for the buyers and sellers of the international market to meet and discuss, organizing international fairs and exhibitions where national level and international level businessmen and industrialists participate, and sending the delegates from Karnataka to foreign countries to study about the marketing conditions, the industrial conditions and the demand conditions, and thereby develop export oriented units in our state. Lastly, the export promotion policy includes making Karnataka an investment destination. It means attracting the foreign investors to invest in large number in our state in different industries. For this, providing all necessary infrastructure up to international standards and setting up of industries where which can attract more and more of foreign direct investments. So these are some of the aspects or the features of the export policy of Karnataka. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಮ್ಮ ಕರ್ನಾಟಕ ರಾಜ್ಯದ ರಫ್ತು ಮತ್ತು ಆಮದುಗಳ ಸಂರಚನೆಯ ಬಗ್ಗೆ ಮತ್ತು ನೀತಿಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯ ವಿದೇಶಿ ವ್ಯಾಪಾರದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದೆ ಹಾಗೂ ನಮ್ಮದು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಂತಹ ಆರ್ಥಿಕತೆ ಆಗಿರೋದ್ರಿಂದ ನಮ್ಮ ಆಮದು ಮತ್ತು ರಫ್ತುಗಳ ಎರಡರ ಮೌಲ್ಯವೂ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಹಾಗೂ ಅದರ ಸಂರಚನೆಯಲ್ಲೂ ಕೂಡ ಬದಲಾವಣೆ ಆಗಿರೋದನ್ನು ನಾವೀಗ ತಿಳ್ಕೊಂಡ್ವಿ. ಹಾಗೆಯೇ ನಮ್ಮ ತ್ವರಿತ ಕೈಗಾರೀಕರಣಕ್ಕೆ ಅಗತ್ಯವಾದ ಕಚ್ಚಾ ವಸ್ತುಗಳು, ಬಂಡವಾಳ ವಸ್ತುಗಳು, ಯಂತ್ರೋಪಕರಣಗಳು ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ರಫ್ತುಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದ್ದು ನಮ್ಮ ದೇಶದ ವಿದೇಶಿ ವ್ಯಾಪಾರದಲ್ಲಿ ಕರ್ನಾಟಕದ ಪಾಲು ಬಹಳ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, till now
I have explained to you in detail about the composition of exports and imports of Karnataka and the export and import policy also. Karnataka being a very fast developing state, its value of imports and exports are ever increasing, and we can also see a gradual change in the composition of exports and imports. And now the state is exporting more of industrial products instead of traditional products and importing raw materials and capital goods required for its rapid industrialization. And thus, Karnataka has a larger share and a very important place in the country's foreign trade. Thank you.